ಕಣ್ಣಿಗೆ ಏನಂತಂದರೆ 40 ವಯಸ್ಸು ಆಯಿತು ಅಂತಂದರೆ ಸಮೀಪದಿಂದ ಅಕ್ಷರ ಕಾಣಿಸಲ್ಲ. ಸೊ ಅದಕ್ಕೆ ಎಲ್ಲರಿಗೂ ಕನ್ನಡಕ ಬೇಕೇ ಬೇಕು. ಸೊ ನೀವು ಪತ್ರಕರ್ತ ಅಂದರೆ 24/7 ನೀವು ಬರಿತಾನೆ ಇರ್ತೀರಾ, ನ್ಯೂಸ್ ಜನರೇಟ್ ಆಗ್ತಾ ಇರುತ್ತೆ. ಸೊ ನೀವು ಓದೋಕ್ಕೆ ಏನಂತಂದರೆ ಸ್ವಲ್ಪ ಕೆಲಸ ಮೊದಲೇ 38-37 ವಯಸ್ಸಿಗೆ ಏನು ಕೆಲಸ ಮಾಡ್ತಿದ್ರು ಚಶ್ಮಾ ಹಿಂದೆ, ಅದು ಈಗ ಮಾಡ್ತಿದ್ರೆ ಬರುತ್ತೆ. ಸ್ಟ್ರೆಸ್ ಮಾಡಿಬಿಟ್ಟು ಸ್ವಲ್ಪ ಹೆಡ್ಡೇಕ್ ಆಗ್ತದೆ. ಸೊ ಅದಕ್ಕೇನಂದ್ರೆ 40 ವಯಸ್ಸಾದ್ಮೇಲೆ ರೀಡಿಂಗ್ ಗ್ಲಾಸಸ್ ಅಂತಂತಾರೆ, ಪ್ರೆಸ್ ಬಯೋಪಿಯಾ. ಎಲ್ರಿಗೂ ಏನಂದರೆ ಕನ್ನಡಕ ಹಾಕೊಳ್ಳೋದು ಒಂದೇ ಬರುತ್ತೆ, ನನಗೂ ಬರುತ್ತೆ, ನನಗಂತೆ ಡಾಕ್ಟರ್ ದಿನ ಬರಲ್ಲ ಅಂತಿಲ್ಲ. ಎಲ್ರಿಗೂ 40 ವಯಸ್ಸಾದ್ಮೇಲೆ ಸಮೀಪಿನ ಅಕ್ಷರಗಳು ಮಂಜಾಗೋದು ಸ್ಟಾರ್ಟ್ ಆಗುತ್ತೆ. 40 ವಯಸ್ಸಿಂದ 60 ವಯಸ್ಸಿನೊಳಗೆ ಇರುತ್ತದು, ಅಲ್ಲಿಂದ ಸ್ಟೇಬಲ್ ಆಗುತ್ತೆ ಚಶ್ಮಾ. ಇನ್ನೊಂದೇನಂತಂದ್ರೆ 40 ವಯಸ್ಸಿನ ಮೇಲೆ ನೀವು ಪತ್ರಕರ್ತರು ಟೈಮ್ ಬಿಟ್ಟು ಟೈಮ್ ಊಟ ಆಗುತ್ತೆ, ಟೈಮ್ ಬಿಟ್ಟು ಟೈಮ್ ನಿದ್ದೆ ಇರಲ್ಲ, ಸ್ಟ್ರೆಸ್ ಸರಿ ಭಯಂಕರ ಆಗಿರುತ್ತೆ. ಸೊ ಅದಕ್ಕೇನಾಗುತ್ತೆ, ಶುಗರ್ ಬಂತು ಅಥವಾ BP ಬಂತು ಅಂತಂದರೆ ಜನರಲ್ ಫಿಸಿಷಿಯನ್ ಹತ್ರ ತೋರಿಸ್ಕೊಂಡ್ಬಿಟ್ಟು ಟ್ಯಾಬ್ಲೆಟ್ಸ್ ಎಲ್ಲ ಮಾಡ್ಕೊಂಡ್ಬಿಡ್ತಾರೆ. ಬಟ್ ಯಾರು ಕಣ್ಣು ತೋರಿಸಲ್ಲ. ಕಣ್ಣೇನಾಗತ್ತಂದರೆ ಬರೀ ಕನ್ನಡಕ ತೊಗೊಳೋದು, ಮನೆಗೆ ಹೋಗ್ಬಿಡೋದು, ಅದೇ ಹಾಕೊಳ್ಳೋದು, 1 ವರ್ಷ 2 ವರ್ಷ ಆದಮೇಲೆ ಮತ್ತೆ ಕನ್ನಡಕ ಚೇಂಜ್ ಮಾಡೋದು. ಸೊ ಈ ಶಿಬಿರದ ಮೂಲಕ ನಾನು ಏನು ಹೇಳ್ಬೇಕಂತೀನಿ ಅಂತಂದರೆ, ಯಾರೇ 40 ವಯಸ್ಸಿನ ಮೇಲಿರ್ತಾರೋ ಅವರು ಕಣ್ಣಿನ ಚಶ್ಮಾ ಅಷ್ಟೇ ಅಲ್ಲ, ಕಣ್ಣಿನ ಪ್ರೆಷರ್ ಅಂದರೆ ಕಣ್ಣಿನ ಒಳಗಡೆ ಒಂದು ಪ್ರೆಷರ್ ಇರುತ್ತೆ. ಹೆಂಗೆ ನಮ್ಮ ಮೈಯಲ್ಲಿ BP ಇರುತ್ತೋ ಆ ಥರ ಕಣ್ಣಿನಲ್ಲಿ ಪ್ರೆಷರ್ ಇರುತ್ತೆ. ಮೊನ್ನೆ ಸುದ್ದಿಗೋಷ್ಠಿಯಲ್ಲಿ ಕೂಡ ಅದೇ ಹೇಳಿದ್ದೀನಿ ನಾನು. ಪ್ರೆಷರ್ ಅಂತಂದರೆ ಕಣ್ಣಿನ ಪ್ರೆಷರ್ ಒಂದು ಮಿತಿ ಮೀರಿ ಹೋಯಿತು ಅಂತಂದರೆ ಅದಕ್ಕೆ ಗ್ಲೋಕೋಮಾ ಅಂತ ಹೇಳ್ತಾರೆ. ಅದು ನಮ್ಮ ಕಣ್ಣಿನ ನರಕ್ಕೆ ಒತ್ತುಬಿಟ್ಟು ಸೈಲೆಂಟ್ ಕಿಲ್ಲರ್. ಪೇಷಂಟ್ಗೆ ಏನೋ ಚೆನ್ನಾಗಿ ಕಾಣಿಸುತ್ತೆ, 90% ನರ ಡ್ಯಾಮೇಜ್ ಆಗುವವರೆಗೂ ಚೆನ್ನಾಗೇ ಕಾಣಿಸುತ್ತೆ, ಏನೂ ಪ್ರಾಬ್ಲಮ್ ಆಗಲ್ಲ. ಗ್ಲೋಕೋಮಾದಲ್ಲಿ ಪ್ರೆಷರ್ ಜಾಸ್ತಿಯಾಗಿ ನರ ಡ್ಯಾಮೇಜ್ ಆಯಿತು ಅಂತಂದರೆ ಫೀಲ್ಡ್ ಆಫ್ ವಿಷನ್, ಈಗ ನಾನು ಇಲ್ಲಿ ನಿಂತಿದ್ದೀನಿ ಅಂತಂದರೆ ನನಗೆ ಇವ್ರು ಕೂತಿರೋದು ಕಾಣಿಸ್ತಾ ಇದೆ, ಈ ಮೂಲೆ ಇವ್ರು ಕೂತಿದ್ದವ್ರು ಕಾಣಿಸ್ತದೆ. ಗ್ಲೋಕೋಮಾದಲ್ಲಿ ಏನಾಗುತ್ತೆ ಅಂತಂದರೆ ಈ ಫೀಲ್ಡ್ ಆಫ್ ವಿಷನ್ ಅಂದರೆ ಕಡಿಮೆ ಆಗ್ತಾ ಬರುತ್ತೆ. ಲಾಸ್ಟಿಗೆ ಏನಂತಂದರೆ ಇದು ಒಂದು ಟ್ಯೂಬಲ್ಲರ್ ವಿಷನ್, ಟ್ಯೂಬಲ್ಲಿ ನೋಡ್ತಿರಲ್ಲ ಆ ಥರ. ಸೊ ಯಾವುದೂ ಪೇಷಂಟ್ಗೆ ಕಂಪ್ಲೇಂಟ್ ಇರಲ್ಲ, ನನಗೇನಿಲ್ಲ ಚಶ್ಮಾ ಹಾಕೋತೀನಿ ಚೆನ್ನಾಗಿ ಕಾಣಿಸುತ್ತೆ. ಸೊ ಕಣ್ಣಿನ ಪ್ರೆಷರ್ ಟೆಸ್ಟ್ ಮಾಡಿಕೊಂಡು, ಕಣ್ಣಿನಲ್ಲಿ ಡ್ರಾಪ್ಸ್ ಹಾಕ್ಕೊಂಡು ರೆಟಿನಾ ಚೆಕಪ್ ಮಾಡಿಸ್ಬೇಕು ಕಂಪಲ್ಸರಿ. ಯಾಕಂದರೆ ಇದು ಸೈಲೆಂಟ್ ಕಿಲ್ಲರ್, ಸೈಡಿಂದೆಲ್ಲ ಡ್ಯಾಮೇಜ್ ಮಾಡಿಬಿಟ್ಟು ಲಾಸ್ಟಿಗೆ ಸೆಂಟರ್ ಡ್ಯಾಮೇಜ್ ಮಾಡೋದು. ಈಗ ಲಾಸ್ಟ್ ಪತ್ರಕರ್ತೆಗೋಷ್ಠಿ ಇದರಲ್ಲಿ ಏನು ಹೇಳ್ದಂತಂದರೆ, ನಾವು ಈಗ ಲಾಸ್ಟ್ ಒಂದು 2-3 ಇಯರ್ಸಲ್ಲಿ ಏನು ನೋಡ್ತಾ ಇದ್ದೇವೆ ಅಂತಂದ್ರೆ 80-90% ಡ್ಯಾಮೇಜ್ ಮಾಡಿಕೊಂಡು ಗ್ಲೋಕೋಮಾದಿಂದ ಬಂದಿರೋ ಪೇಷಂಟ್ಸೇ ಇದ್ದಾರೆ. ಯಾರು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇಲ್ಲ. ಯಾಕಂತಂದ್ರೆ ಯಾರಿಗೂ ಗೊತ್ತೇ ಆಗಿಲ್ಲ. ಚಶ್ಮಾ ಹಾಕೊಂಡ್ರೆ ಸರ್ ಎವ್ರಿ ಇಯರ್ ಹೋಗ್ತೀವಿ ಸರ್ ಡಾಕ್ಟರ್ ಹತ್ರ, ಎವ್ರಿ ಇಯರ್ ಆಪ್ಟಿಕಲ್ಸ್ನಲ್ಲಿ ಹೋಗ್ತೀವಿ, ಚಶ್ಮಾ ಹಾಕೋತೀವೋ ಯಾರು ಇದು ನಡೆಯಿಲ್ಲ. ಸೊ ಏನು ನೆನ್ಪಿಟ್ಕೋರಿ ಅಂತಂದರೆ ಕಣ್ಣಿನ ಪ್ರೆಷರ್ ಕಂಪಲ್ಸರಿ ಚೆಕ್ ಮಾಡೋಕೆ 40 ವಯಸ್ಸು ಆದಮೇಲೆ ವರ್ಷ ಮತ್ತೇನಂತಂದರೆ ಕಣ್ಣಿಗೆ ಡ್ರಾಪ್ಸ್ ಹಾಕ್ಬಿಟ್ಟು ರೆಟಿನಾ ಚೆಕ್ ಮಾಡ್ಬೋದು. ಈಗ ರೆಟಿನಾದಲ್ಲಿ ಏನು ಇಂಪಾರ್ಟೆಂಟು ಅಂದರೆ ಒಂದು ಗ್ಲೋಕೋಮಾ, ಆಪ್ಟಿಕ್ ನರ್ವ್ ಅಂತ ಇರುತ್ತೆ, ಅದು ಎಷ್ಟು ಡ್ಯಾಮೇಜ್ ಆಗಿದೆ ನೋಡ್ಬೋದು. ಇವೆಲ್ಲ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಬರೀ ಡ್ರಾಪ್ಸ್ ಮುಖಾಂತರನೇ ಟ್ರೀಟ್ಮೆಂಟ್ ಮಾಡ್ಬೋದು, ಕುರುಡುತನ ಆಗೋದನ್ನು ಸ್ಟಾಪ್ ಮಾಡ್ಬೋದು. ಸೊ ಇದು ಒಂದು. ಎರಡನೇ ದಿನ ಅಂತಂದರೆ ಶುಗರ್. ಕೆಲವೊಂದು ಪೇಷಂಟ್ಸ್ ಏನಾಗುತ್ತೆ ಅಂತಂದರೆ 45-55 ಏಜ್ ಇರುತ್ತೆ, ನಮ್ಮ ಹತ್ರ ಏನಾದ್ರೆ ಕಣ್ಣು ಮಂಜಾಗಿದೆ ಅಂತ ಬರ್ತಾರೆ, ಕನ್ನಡಕ ಎಲ್ಲ ಟೆಸ್ಟ್ ಮಾಡಿದ್ರೆ ನೋಡಿದ್ರೆ ಅಲ್ಲಿ ಕೂಡ ಏನಂದ್ರೆ 100% ಇಂಪ್ರೂವ್ಮೆಂಟ್ ಬರಲ್ಲ. ಸೊ ಅವಾಗ ಏನು ಮಾಡ್ತೀವಿ, ಡಾಕ್ಟರ್ ನೋಡ್ಬಿಟ್ಟು ಕಣ್ಣಿಗೆ ಡ್ರಾಪ್ ಹಾಕ್ಬಿಟ್ಟು ಡೈರೆಕ್ಟ್ ಮಾಡಿ ನೋಡ್ತೀವಿ, ರೆಟಿನಾ ಚೆಕಪ್ ಮಾಡ್ತೀವಿ. ಅವಾಗ ರೆಟಿನಾದಲ್ಲೆಲ್ಲ ಸ್ಮಾಲ್ ಬ್ಲೀಡಿಂಗ್ ಸ್ಪಾಟ್ಸ್ ಇರುತ್ತೆ, ಅಂದರೆ ರಕ್ತಸ್ರಾವ ಆಗ್ತದೆ. ಎದಕ್ಕೆ ಆಗ್ತಾ ಇದೆ, ಎರಡೂ ಕಣ್ಣಲ್ಲಿತ್ತು ಅಂತಂದರೆ ಮೋಸ್ಟ್ ಆಫ್ ಅದು ಶುಗರಿಂದನೇ ಇರುತ್ತೆ. ಅವಾಗ ನಾವು ಪೇಷಂಟ್ಗೆ ಹೇಳ್ತೀವಿ, ನೀವು ಶುಗರ್ ಟೆಸ್ಟ್ ಮಾಡಿಸ್ಕೊಂಡ್ಬರ್ರಿ, ಬ್ಲಡ್ ಟೆಸ್ಟ್ ಬರೀತೀನಿ. ಅವಾಗ ಪೇಷಂಟ್ ಗೊತ್ತಾಗುತ್ತೆ ನನಗೆ ಶುಗರ್ ಅದ. ಸೊ 40 ವಯಸ್ಸು ಆದಮೇಲೆ ಕಂಪಲ್ಸರಿ ಒಂದು ಹೆಲ್ತ್ ಚೆಕಪ್ 1 ಇಯರಲ್ಲಿ ಏನು, ಬ್ಲಡ್ BP ಚೆಕ್ ಮಾಡ್ಕೊಳ್ಳಿ, ಶುಗರ್ ಟೆಸ್ಟ್ ಮಾಡ್ಕೊಳ್ಳಿ, ಲಿಪಿಡ್ ಪ್ರೊಫೈಲ್ ಅಂತ ಇರುತ್ತೆ, ಕೊಲೆಸ್ಟ್ರಾಲ್ ಅದೆಲ್ಲ ಎಷ್ಟಿದೆ ಅಂತ ಅದು ಒಂದು ಮಾಡಿಸ್ಬೇಕು. ಕಣ್ಣಿಂದ ಏನಂತಂದರೆ ಬರೀ ಚಶ್ಮಾ ಅಷ್ಟೇ ಅಲ್ಲ, ಚಶ್ಮಾ, ಕಣ್ಣಿನ ಪ್ರೆಷರು, ಕಣ್ಣಿನ ರೆಟಿನಾ ಚೆಕಪ್. ಅವ್ರು ಹಂಗಂದ್ರು, ಇವ್ರು ಹಿಂಗಂದ್ರು, ಅವ್ರು ಆರೋಪ ಮಾಡಿದ್ರು, ಇವರು ಕಳ್ತನ ಮಾಡಿದ್ರು, ಇವ್ರು ಭ್ರಷ್ಟಾಚಾರ ಮಾಡಿದ್ರು, ಅವ್ರು ಹೇಳಿಕೆ ಇವ್ರು ತಿಳಿಸಿದ್ರು, ವಂದಿಸಿದರು, ಸ್ವಾಗತಿಸಿದರು. ಬರೀ ಈ ವೃತ್ತಿ ಸಂಬಂಧಿತ ಕೆಲಸದ ಜೊತೆಗೆ ನಾನು, ನನ್ನವರು, ನನ್ನ ಕುಟುಂಬ ವರ್ಗ ಅಂದರೆ ನಾನು ಹೇಳ್ತಾ ಇರೋದು ಇದು ಮಾಧ್ಯಮದ ಕುಟುಂಬದ ವರ್ಗ, ನಾವೆಲ್ಲರೂ ಕೂಡ ಆರೋಗ್ಯವಾಗಿರಬೇಕು ಅನ್ನುವಂಥ ಕಾರಣಕ್ಕೆ ಕಣ್ಣಿನ ತಪಾಸಣೆಯನ್ನು ಹಮ್ಮಿಕೊಂಡಿದ್ದು ಕೂಡ ಬಹುಶಃ ಈ ಸಂಘದ ಒಂದು ಉತ್ತಮ ಕಾರ್ಯ ಅಂತ ನಾನು ಭಾವಿಸ್ತೇನೆ. ಹಾಗಾಗಿ ಈ ಆರೋಗ್ಯ ಶಿಬಿರದಲ್ಲಿ ನಮ್ಮ 3 ಜನ ಕರ್ನಾಟಕ ಕಾರ್ಯರತ ಪತ್ರಕರ್ತರ ಸಂಘದ ರಾಜ್ಯ ಘಟಕದ 38ನೇ ಸಮ್ಮೇಳನ ಏನಾಯಿತು ದಾವಣಗೆರೆಯಲ್ಲಿ, ಅಲ್ಲಿ 3 ಜನರಿಗೆ ವಿವಿಧ ಪ್ರಶಸ್ತಿಗಳನ್ನು ನೀಡಿ ಗೌರವಿಸುವಂಥ
ಹಿನ್ನೆಲೆಯಲ್ಲಿ ಜಿಲ್ಲಾ ಘಟಕ ಅದನ್ನು ತುಂಬು ರೀತಿಯಿಂದ ನಮ್ಮನ್ನು ಸನ್ಮಾನಿಸಿದೆ. ಬಹುಶಃ ನಾವೆಲ್ಲ ಪತ್ರಕರ್ತರಾಗಲಿ ಕಳೆದ 30-32 ವರ್ಷಗಳಿಂದ ನಿರಂತರವಾಗಿ ಈ ಕ್ಷೇತ್ರದಲ್ಲಿ ಕೆಲಸ ಮಾಡುವಾಗ 100 ಜನ ದೋಸ್ತಿ 1000 ಜನ ದುಶ್ಮನ್, ಇದು ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್. ಈ 100 ಜನರ ದೋಸ್ತಿ ಮತ್ತು 1000 ಜನರ ದುಶ್ಮನಿಯನ್ನು ಕಟ್ಟಿಕೊಂಡು ಹೇಗೋದಿದೆಯಲ್ಲ, ಮಾಧ್ಯಮದ ಒಳಗಡೆ ಹೇಗೋದಿದೆಯಲ್ಲ, ನಾವ್ಯಾರು ಕೂಡ ನಮಗಾಗಿ ಬಡದಾಡುವಂಥವರಲ್ಲ, ಸಮಾಜಕ್ಕಾಗಿ ಬಡದಾಡುವಂಥವ್ರು, ಸಮಾಜದ ಔನ್ನತ್ಯಕ್ಕಾಗಿ ಬಡದಾಡುವಂಥವ್ರು, ಸಮಾಜದ ಉನ್ನತೀಕರಣಕ್ಕಾಗಿ ಬಡದಾಡುವಂಥವ್ರು, ಸಮಾಜ ಒಳ್ಳೆಯದಾಗಿರಬೇಕು, ಕೆಟ್ಟದಾಗಬಾರ್ದು, ಸಮಾಜ ಒಳ್ಳೆ ಕೆಲಸ ಮಾಡಬೇಕು ಅಂತ ಹೇಳಿ ನಾವು ರಿಸ್ಕ್ ತಗೊಂಡು ಕೆಲಸ ಮಾಡ್ತಾ ಇದೀವಲ್ಲ, ಆ ರಿಸ್ಕ್ ತಗೊಂಡು ಕೆಲಸ ಮಾಡುವಂಥ ಪತ್ರಕರ್ತರ ಜೀವನ ಇದೆಯಲ್ಲ, ಅದು ಸಮಾಜ ಸೇವೆಗೆ, ನಿಜವಾದ ಸಮಾಜ ಸೇವೆಗೆ ಮೀಸಲಿಡುವಂಥ ಕಾಯಕ. ಕಾಯಕ ಅನ್ನೋ ಪದಕ್ಕೆ ಬೇರೆ 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 ಪದಗಳನ್ನು ನಮ್ಮ ಶರಣರು ಕೊಟ್ಟಿದ್ದಾರೆ. ಮಾಧ್ಯಮದ ಕಾಯಕ ಇದೆಯಲ್ಲ, ಆ ಮಾಧ್ಯಮದ ಕಾಯಕ ಬಹುಶಃ ಉಳಿದೆಲ್ಲ ಕಾಯಕಗಳಿಗಿಂತ ಸಮಾಜ ಸೇವೆಗಾಗಿ ಅದು ತನ್ನ ವೃತ್ತಿಪರತೆಯನ್ನು ಹೆಚ್ಚಿಸಿಕೊಂಡಿದೆ. ಈ ಕಾರಣಕ್ಕೆ ತನ್ನ ವೃತ್ತಿಪರತೆಯ ಜೊತೆಗೆ ಜನಪರವಾದಂತಹ ಈ ರೀತಿಯ ಆರೋಗ್ಯ ಶಿಬಿರಗಳನ್ನು ಹಮ್ಮಿಕೊಳ್ಳುವಂತಹ ಅಧ್ಯಕ್ಷರಾದಿಯಾಗಿ ಎಲ್ಲ ಘಟಕದ ಪದಾಧಿಕಾರಿಗಳಿಗೆ ನಾನು ಮತ್ತೊಮ್ಮೆ ಧನ್ಯವಾದವನ್ನು ತಿಳಿಸಿ